ಕರುಣಾಮೂರ್ತಿ ಕರ ಮುಗಿದು ಬೇಡಿಕೊಳ್ಳುವೆ, ಕರುಣಿಸಿ ಕಾಪಾಡೆಂದನು. ಇಲ್ಲಿವರೆಗೆ ಶ್ರಮ ವಹಿಸಿದ್ದು ನನ್ನ ಕೆಲಸ ಎಂದು ವ್ಯರ್ಥ ಹಾಳಾಗುವ ಕಾಲ ಬಂದಿತ್ತಂದೆ. ಇನ್ನೊಂದು ನಿಮಿಷದಲ್ಲಿ ತಮ್ಮನ ಖರ್ಚಿಗೆ ಹಣ ಕೊಡುತ್ತೇನೆ ನಾನು ಆಡಿದ ಮಾತು ಸುಳ್ಳಾಗುವ ಕಾಲ ಬಂದಿತ್ತಂದೆ. ಸಾಲ ಕೊಡುವ ದನಿ ಹತ್ರ ಹೋಗಿ ಸಾಲ ತರಬೇಕೆಂದರೆ ಆ ದನಿಯು ಕೂಡ ಇಂದ ಊರಲಿಲ್ಲ. ಮನೆಯಲ್ಲಿದ್ದ ಬಂಗಾರವನ್ನು ಮಾರಿ ಹಣ ತರಬೇಕೆಂದರೆ ಸರಾಪ್ ಅಂಗಡಿ ಕೂಡ ಧರಣಿ ಹೂಡಿದ್ದಾರೆ. ಹೀಗಿರುವಾಗ ನನ್ನ ತಮ್ಮಂದರ ಖರ್ಚಿಗೆ ಹಣವನ್ನ ನಾನು ಹೇಗೆ ಮಾಡಲಿಕ್ಕಂದ್ರೆ ಹೇಗೆ ಮಾಡಿ ದೇವ ನೀನೇ ದಯ ತೋರಪ್ಪ. ಅಣ್ಣ, ಯಾಕಣ್ಣ ನಿನ್ನ ಮನಸ್ಸಿಗೆ ತುಂಬ ತಾಪ ಮಾಡಿಕೊಳ್ಳುವಂತಿದೆಯಲ್ಲ, ಏನಿದೆಲ್ಲ ನಿಮ್ಮ ವಿಚಾರ? ಏನಿಲ್ಲ ಭಾಷಂಕರ. ಹಾಂ ತಮ್ಮಂದಿರು ರೆಡಿ ಆಗ್ತಿದ್ದಾರಪ್ಪ. ಹಾಂ, ಹೊರಡೋಕೆ ರೆಡಿಯಾಗಿದ್ದಾರಣ್ಣ, ಇಷ್ಟರಲ್ಲಿ ಬರ್ತಾರೆ. ಯಾಕಣ್ಣ ನಮಗೆ ಕಳಿಸುತ್ತಿರುವ ಹಣದಿಂದ ಏನಾದರೂ ತೊಂದರೆ ಐತೆ? ಅಣ್ಣ, ಯಾಕೆ ಒಂಥರ ಗಡಬಡಿಸಿ ಮಾತಾಡ್ತಿದ್ದೀರಾ? ಊರಲ್ಲಿ ಯಾವನಾದ್ರೂ ಯಾಕೋ ತಮ್ಮ, ಯಾಕೆ ಹೀಗೆ ಮಾತಾಡಕತ್ತೀರಿ? ನನ್ನ ಜೀವನವನ್ನಾದರೂ ತ್ಯಾಗ ಮಾಡಿ ಮತ್ತವರ ಮನೆಯಲ್ಲಿ ಜೀತದಾಳಾಗಿ ದುಡಿದರು ನಿಮ್ಮನ್ನು ಓದಿಸುವ ಛಲ ನನ್ನಲ್ಲೇ ತಮ್ಮ, ನನ್ನಲ್ಲಿದೆ. ಈ ಮಾತಿನಾಗ ನನ್ನನ್ನು ತಪ್ಪು ತಿಳಿಬೇಡ್ರಿ ತಮ್ಮಗುಡಿ, ತಪ್ಪು ತಿಳಿಬೇಡ್ರಿ. ಇಲ್ಲಣ್ಣ, ಇಲ್ಲ. ದೊಡ್ಡ ಅಭ್ಯಾಸದಲ್ಲಿ ನಾವೆಲ್ಲರೂ ಓದುವುದೆಂದರೆ ಈಗಿನ ಕಾಲದಲ್ಲಿ ಅಸಾಧ್ಯ. ನಾವೆಲ್ಲ ಓದುತ್ತಾ ಕುಳಿತು ನಿಮ್ಮ ಜೀವಕ್ಕೆ ತೊಂದರೆ ಮಾಡಿದರೆ ನಮ್ಮ ಸಾಧನೆ ಆದರೂ ಏನನ್ನ ಹೇಳ. ಇಬ್ಬರು ತಮ್ಮಂದಿರನ್ನ ಚೆನ್ನಾಗಿ ಓದಿಸೋಣ. ನಾನು ನಿಮ್ಮೊಟ್ಟಿಗೆ ಹೊಲದಲ್ಲಿ ದುಡಿದು ಹಣ ಸಂಪಾದನೆ ಮಾಡಿ ಇವರಿಬ್ಬರನ್ನು ಚೆನ್ನಾಗಿ ಓದಿಸೋಣ. ಇನ್ನೊಮ್ಮೆ ಆ ಮಾತನ್ನು ಆಡಿದರೆ ನನ್ನ ಪರಿಣಾಮ ಲೇಟ್ ಹಾಕಿಲ್ಲ. ಮೊದಲು ನೀನು ಓದಬೇಕು, ಆಮ್ಯಾಗ ನಿನ್ನ ತಮ್ಮಂದಿರನ್ನು ಓದಿಸಬೇಕು. ನೋಡಪ್ಪ, ನನ್ನ ಸರ್ವ ಆಸ್ತಿ ಅಲ್ಲ ಮತ್ತೊಬ್ಬರ ಪಾಲಾಗಿ ಹೋದರೂ ಚಿಂತೆ ಇಲ್ಲ. ನನ್ನ ತಮ್ಮಂದಿರು ಓದಿ ವಿದ್ಯಾವಂತರಾಗಿ ಈ ನಾಡನ್ನು ಬೆಳಗಿಸೋ ಜ್ಯೋತಿ ಆಗಬೇಕು. ಅದೇ ನನ್ನ ಅಣ್ಣ, ನೀನು ಪೇಚಾಡುವುದನ್ನೆಲ್ಲ ನಾನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡೆ. ಅದಕ್ಕಾಗಿ ಈ ರೀತಿ ಮಾತನಾಡಿದೆ. ನಾನು ಮಾತಾಡಿದ ಮಾತು ತಪ್ಪೆನಿಸರೆ ಕ್ಷಮಿಸ, ನಾನಿನ ಕಾಲಿಗೆ. ಹೌದು ಶಂಕರ, ಹೌದು. ಈ ವಿಧಿ ವರವನ್ನು ಎದುರು ನಿಂತಾಗಲೇ ನಾವು ಗುರಿ ಮುಟ್ಟಲು ಸಾಧ್ಯ. ತಮ್ಗಂಡ್ರೆ, ನಾನೊಂದು ತಿಳಿಲಾರ್ದ ನಿಮಗೆ ಹೇಳಲಾರ್ದ ಒಂದು ತಪ್ಪು ಮಾಡಿದನಪ್ಪ. ಅದನ್ನು ದಯವಿಟ್ಟು ನೀವು ಅಣ್ಣ ಏನು ಮಾತನಾಡುತ್ತಿರುವೆಯ? ನಿನ್ನ ಜೀವಮಾನದಲ್ಲಿ ತಪ್ಪೆನ್ನುವ ಶಬ್ದ ಇಲ್ಲದೆ ಇರುವಾಗ ಅದ್ಯಾವ ತಪ್ಪನ್ನು ನೀನು ಮಾಡಿರುವೆ? ಅದ್ಯಾವ ವಿಧಿ ಬಂದು ನಿನ್ನ ಮೇಲೆ ಬಿದ್ದುತ್ತಲ್ಲ? ಹೇಳೀಗ, ಹೇಳು ಹೇಳು ಹೇಳು. ಹೌದದು, ಒಂದೇ ಬಳ್ಳಿಯಲ್ಲಿ ಕಾಯಿಯಲ್ಲಿ ಸಿಹಿ ಕೈ ಇರ್ಲಾರ್ದು, ಭಿನ್ನ ಭೇದ ಕೂಡ ಇರ್ಲಾರ್ದು. ಅಂದಾಗ ಬಳ್ಳಿಯ ಕಾಂಡವಾದ ನಿಮಗೆ ಪೆಟ್ಟು ಬಿದ್ದರೆ ಕಾಯಿ ಅದನ್ನ ಉಳಿಯುವುದು ಹೇಗಂಡ? ಹೇಳನ್ನ ಅದ್ಯಾವ ತಪ್ಪು? ಪ್ರಾಮಾಣಿಕವಾಗಿ ನೀವು ಒಪ್ಪುತ್ತೀರಂತ ನಾನು ಈ ಮಾತನ್ನು ಹೇಳ್ತೀನಪ್ಪ. ಅಣ್ಣ, ನೀವು ಹಾಕಿದ ಗೆಳೆ ದಾಟಿದರೆ ಈ ಮಾರುತೇಶ್ವರ ಮೇಲಾನಿ. ನೀವು ಮಾಡಿರುವ ತಪ್ಪಲ್ಲಿ ನಮಗೂ ಅರ್ಧ ಪಾಲಿರಲಿ, ನಿಮಗಾಗುವ ಶಿಕ್ಷೆಯಲ್ಲಿ ನನಗೂ ಅರ್ಧ ಭಾಗ ಇರಲಿ ಅಣ್ಣ. ಹೇಳಣ್ಣ, ಅಂತ ತಪ್ಪನ್ನೇ ಮಾಡಿದೆ ಅಣ್ಣ. ತಮ್ಮವ್ರ, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಿಮ್ಮ ಓದಿನ ಖರ್ಚಿಗಾಗಿ ಹಣದ ಸಲುವಾಗಿ ಊರೆಲ್ಲ ತಿರುಗಾಡಿದ್ರು ಎಲ್ಲಿ ಹಣ ದೊರೆಯಿಲ್ಲಪ್ಪ. ಅದಕ್ಕಾಗಿ ಈ ನನ್ನ 3 ತೊಲೆ ಉಂಗುರವನ್ನು ಮಾರಿ ನಿಮ್ಮ ಖರ್ಚು ನೋಡಿಕೊಂಡು ತಮ್ಮ ನಿಮ್ಮ ಕಾಲ
ಅಣ್ಣ ಅಣ್ಣ, ಎಂತ ಘೋರವಾದ ಶಿಕ್ಷೆಗೆ ಗುರಿಪಡಿಸಿದೆಯೋ ನಮ್ಮನ್ನು. ಅಣ್ಣ, ದೇವರಂತಿರುವ ನೀನು ನಮ್ಮ ಕಾಲಿಗೆ ಬೀಳುವುದೇ? ಅಯ್ಯೋ ವಿಧಿ, ಈ ರೀತಿ ಪರೀಕ್ಷಿಸುವ ಬದಲು ನಮ್ಮ ಅಣ್ಣನನ್ನು ಕಿತ್ತ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬಾರದು. ಮಾಡಿದ ಪಾಪವನ್ನು ಮಹಾಕೂಟದಲ್ಲಿ ಕಳೀತಾರೆ, ಕೂಡಿದ ಪಾಪವನ್ನು ಕೂಡಲ ಸಂಗಮದಲ್ಲಿ ಕಳೀತಾರೆ. ಆದ್ರೆ ಅಣ್ಣನಿಂದ ಕಾಲು ಇಡಿಸಿಕೊಂಡ ಪಾಪ ನಾವೆಲ್ಲಿ ಕಳೆಯೋಣ, ನಾವೆಲ್ಲಿ ಕಳೆಯೋಣ? ಎಲೆ ವಿಧಿ, ಈ ರೀತಿ ನಮ್ಮ ಅಣ್ಣನಿಗೆ ತ್ರಾಸು ಕೊಡದೆ ನಮ್ಮನ್ನು ಬಲಿಯಾಗಿಸಿಕೊಳ್ಳಬಾರದೆ. ಅಣ್ಣ 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 ಅಣ್ಣ, ಎಂತ ತಪ್ಪಿಗೆ ಗುರಿ ಮಾಡಿಸ್ಬಿಟ್ಟೆ ನಮ್ಮನ್ನ. ಹೆತ್ತ ತಂದೆ ತಾಯಿನ ಹೆಚ್ಚಾಗಿರುವ ನಿನ್ನಿಂದ ಕಾಲು ಹಿಡಿಸಿಕೊಂಡ ನಾನು ಪಾಪಿಯಲ್ಲ, ಪಾಪಿಯೇ. ದೇವರೇ, ಎಂತ ಶಿಕ್ಷೆಯನ್ನು ತಂದು ಒದಗಿಸಿದೆಯಪ್ಪ ನಮಗೆ. ತಮ್ಮಗೌಡ್ರ, ಈ ಮಾತನ್ನು ತೆಗೆದುಹಾಕಿದ ಮಾರುತೇಶನ ಮೇಲಾನೆ. ತಪ್ಪ ಇವುಗಳನ್ನು, ಇದು ನಿಮ್ಮ ಹಿರಿಯನ ಆಜ್ಞೆ. ಆಯ್ತು, ಅಣ್ಣನ ಮನ ನೋಯಿಸುವ ದ್ರೋಹಿಗಳು ನಾವಾಗ್ಲಾರು ಹಾಳ. ಅಣ್ಣ, ನಾವಿನ್ನು ಹೋಗಿ ಬರ್ತೇವಣ್ಣ, ನಮ್ಮನ್ನ ಆಶೀರ್ವದಿಸಿ. ಸಹೋದರರೇ, ಎದ್ದೇಳಿ. ಈ ನಾಡಿನ ನವಚೈತನ್ಯದ ಚಿಲುಮೆಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಂತೆ ಲೋಕವಿಖ್ಯಾತರಾಗಿ ಸಾತ್ವಿಕ ಗುಣದ ಸಾಧುಗಳಾಗಿ 6 ಗುಣ ಅಳಿದು 3 ಗುಣ ಉಳಿದು ತಾಯಿ ಭೂದೇವಿ ಋಣ ತೀರಿಸಿರೆಂದು ನಾನು ಮನಸ್ಫೂರ್ತಿ ಆಶೀರ್ವಾದ ಮಾಡುವೆನು. ಆಯ್ತಣ್ಣ, ಈ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಇದ್ದಾಗೆ. ನಗು ನಗುತ್ತಾ ನಮ್ಮೆಲ್ಲರನ್ನು ಕಳಿಸಿಕೊಡೋಣ. ನಾವಿನ್ನು ಹೋಗಿ ಬರ್ತೀವಣ್ಣ. ಆಯ್ತಪ್ಪ, ನಡ್ರಿಯಪ್ಪ, ನಡ್ರಿ. ಹೇ ದೇವ ಮಾರುತೇಶ, ಎಂಥ ಸಹೋದರ ರತ್ನಗಳನ್ನು ದಯಪಾಲಿಸ್ತಂದೆ ನನಗೆ. ಎಂಥ ರತ್ನಗಳನ್ನು ದಯಪಾಲಿಸಿ ಈ ನಾಡಿನ ನನ್ನ ಅಣ್ಣ ತಮ್ಮಂದರಿಗೆಲ್ಲ ಇಂತಹ ಭಾಗ್ಯವನ್ನು ಕರುಣಿಸ್ತಂದೆ. ಇಂಥ ಭಾಗ್ಯವನ್ನು ಕರುಣಿಸು. ಹಸಿರು ಸೀರೆಯನ್ನಿಟ್ಟು ಹಸನ್ಮುಖವಾಗಿ ಎಷ್ಟೊಂದು ಸುಂದರವಾಗಿ ಶೋಭಿಸುತ್ತಿರುವುದು ಈ ವನದೇವತೆ. ಈ ವನದೇವತೆಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಎಂಥ ಚತುರನಿರಬಹುದು. ನನ್ನ ಕಾಲೇಜ್ ಜೀವನದಲ್ಲೂ ಕೂಡ ಕಾಣಲಾರದ ದೃಶ್ಯವನ್ನ ನಾನು ಕಂಡಿದ್ದೇನೆ. ಈ ಸುಂದರ ಬಣದಲ್ಲಿ ನಾನು ನಿಂತು ಹಾಡಬೇಕು ಅಂತ ಅನಿಸ್ತಾ ಇದ್ದೀನಿ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಸಿಗುರೊಡೆದ ಹೃದಯದಲ್ಲಿ ಉದಯಿಸಿದೆ ಮದುವೆ ಕರೆಯದೆ ಗೋಡಿನ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ತುಂಬಿಯೋ ಯಾವಳೋ ಇವಳು ಸಪ್ತ ಸ್ವರಗಳ ನಿನಾದದಲ್ಲಿ ಕೂಗಿ ಹಾಡುತ್ತ ಯಾರೇ ಇರಲಿ ಇವಳನ್ನು ದಕ್ಕಿಸಿಕೊಳ್ಳಲೇಬೇಕು. ಇವಳು ನಾ ಮೆಚ್ಚಿದ
ಕಚ್ಚಿದ ಗಿರಿಜೆ ಇದ ತಕ್ಕ ಸಮಯ, ಇವುಗಳನ್ನು ದಕ್ಕಿಸಿಕೊಳ್ಳಲೇಬೇಕು. ಯಾರು ನೀವು? ನನಗೆ ಯಾರು ಹೇಗೆ ಕರೀತಾರ ಅಂತ ಗೊತ್ತೇ? ನನಗೆ ನನಗಿಂತ ಚಿಕ್ಕವರಿದ್ದಾರೆ, ಅಣ್ಣ ಅಂತ ಕರೀತಾರೆ. ದೊಡ್ಡವರಿದ್ದರು ತಮ್ಮ ಅಂತ ಕರೀತಾರೆ. ಯೌವನ ತುಂಬಿದ ರಸಪುರಿ ಮಾವಿನ ಹಣ್ಣಿನಂತ ಇರುವ ಹರಿಹರಿಯದ ಹೆಣ್ಣುಗಳು ಮಾಮ ಅಂತ ಕರೀತಾರೆ. ಗಿರಿಜಾ, ನಾನೇ ಧನಿಕರ ಒಡೆಯ ಧನರಾಜ್, ಅರ್ಥಾತ್ ಬಡವರ ಪಕ್ಷದ ರಾಜ್ಯಾಧ್ಯಕ್ಷ. ಇರ್ಬೋದು. ಈ ಊರಲ್ಲಿ ಯಾವ ರೋಡ್ ರಿಪೇರಿ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಾ? ರೋಡ್ ರಿಪೇರಿ ಮಾಡಲು ಬಂದಿಲ್ಲ ಗಿರೀಶ. ಸುವರ್ಣ ಪುತ್ಥಳಿಯಂತಿರುವ ಈ ನಿನ್ನ ಕೊರಳೆಂಬ ಮೇನ್ ರೋಡಿಗೆ ತಾಳಿ ಕಟ್ಟಿ ನಿನ್ನ ಬಾಳೆಂಬ ದೋಣಿಯನ್ನು ಸಾಗಿಸಲು ಬಂದಿರುವೆ. ಧನ್ರಾಜ್, ನನ್ನ ತಾಳಿಯ ಬಗ್ಗೆ ವಿಚಾರಿಸುವ ಹಕ್ಕು ನಿಮಗಿಲ್ಲ. ನನ್ನ ಯೋಗಕ್ಷೇಮವನ್ನ ಕೇಳಿಕೆ ಅಂತ ನನ್ನ ಮಾವಂದರಿದ್ದಾರೆ. ಹೆಚ್ಚಿಗೆ ಮಾತಾಡದೆ ಹೊರಟು ಹೋಗು ಇಲ್ಲಿಂದ. ಹೊರಟುವಾಗ ಹೊರಟು ಹೋಗಲು ಬಂದಿಲ್ಲ ಗಿರೀಶ. ಗಿರೀಶ, ಯೌವನ ತುಂಬಿರುವ ಈ ನಿನ್ನ ಅಂಗಸುಖವನ್ನು ಹೀರಲು ಬಂದಿರುವೆ. ಮನ್ಮಥನ ರತಿಯಂತೆ ಮೈ ತುಂಬಿ ನಿಂತಿರುವ ನಿನ್ನ ಆ ಜಗನ್ನಾಚಾರ್ಯ ಕೆತ್ತಿದ ಸಿಲಿಯಂತಿರುವ ಈ ನಿನ್ನ ಮೈ ಸುಖವನ್ನು ಹೀರುವುದೇ ನನ್ನ ಬಲವಾದ ಛಲ. ಏಯ್, ಅದೇ ರೀತಿ ಹಠ ಹಿಡಿದಿದ್ಯಾದ್ರೆ ಖಂಡಿತ ಬೀಳುವುದು ನಿನ್ನ ಘಟ. ಘಟ ಹೋದರೂ ಹಠ ಸಾಧಿಸಿ ಎದ್ದಿರುತ್ತೇನೆ ಎಂಬುದನ್ನು ಮಾತ್ರ ಮರೆಯಬೇಡ ಗಿರಿಜ. ಈ ಹಠ ಯೋಗಿ ಧನರಾಜ್ ಹಠ ಹಿಡಿದರೆ ಸಾಕು, ಕರಿನಾಗರ ಬಂದು ಕೈ ಕಚ್ಚಿದರು ದುಶ್ಯಾಸನ ನಿನ್ನ ಸೀರೆ ಎಳೆದೆ ಬಿಡಲಾರ ಧನರಾಜ. ಕೆಲವು ಹುಚ್ಚ ಆ ದ್ರೌಪದಿಯ ಸೀರೆ ಸೆಳೆದು ದುಶ್ಯಾಸನ ಅವಳ ದೇಹವನ್ನ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದನಲ್ಲ. ಅವನಿಗೆ ಸರಿಯಾದ ಶಿಕ್ಷೆ ಕೊಡ್ಲಿಕ್ಕೆ ಗೋವರ್ಧನ ಗಿರಿಧಾರನ ಅಣ್ಣ ಶ್ರೀಕೃಷ್ಣ ಬಂದು ಅವಳ ಮಾನ ಪ್ರಾಣ ಕಾಪಾಡಿದಂತೆ ಇಂದು ನಿನ್ನಿಂದ ನನ್ನ ಮಾನ ಪ್ರಾಣ ಕಾಪಾಡಲಿಕ್ಕೆ ಬಂದೇ ಬರ್ತಾರೆ. ಅದನ್ನ ತಿಳಿದ್ರೆ ನೀನಿಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ದ್ರೌಪದಿಯ ಗಂಡ ಭೀಮನಿಂದ ತುಂಡು ತುಂಡಾಗಿ ಅವನ ದೇಹ ಕತ್ತರಿಸಿದಂತೆ ನಿನ್ನ ದೇಹ ಕತ್ತರಿಸಬೇಕಾಗತ್ತೆ. ಎಚ್ಚರವಾಗಿರು. ಸ್ವಚ್ಛಿನ ಹೆಣ್ಣೆ, ಗಂಡನಿಲ್ಲದೆ ತುತ್ತು ಕೋಳಿಗಾಗಿ ಮತ್ತೊಬ್ಬರ ಸ್ವತ್ತಾಗಿ ಬಿದ್ದಿರುವ ನಿನಗೆ ಈ ಹಠ ಸರಿಯಲ್ಲ ಗಿರಿಜ.
ಈ ಪುಂಡದನ ರಾಜ ಜೀವಂತವಾಗಿರುವವರೆಗೂ ಯಾವರ ಹುಟ್ಟಿಲ್ಲ ಈ ಕಲಿಯುಗದಲ್ಲಿ ನಿನ್ನ ಕೈ ಹಿಡಿಯುವನು. ಇದ್ದಾನೋ ಬಂಡ ಇದ್ದಾನೆ. ನಿಮ್ಮಂತ ಬಂಡರ ಬಿಸಿ ರಕ್ತ ಕೊಡ್ಲಿಕ್ಕೆ ಅಂತ ವಾಯುಪುತ್ರನಾಗಿ ಸೂರ್ಯವಂಶದ ಕಿಡಿಯಾಗಿ ಹೊಟ್ಟಿದ್ದಾನೆ. ಇದನ್ನ ತಿಳಿಯದೆ ನೀನು ಹೋದ್ರೆ ಸರಿ, ಇಲ್ಲವಾದ್ರೆ ಈ ನಿನ್ನ ಬಿಸಿ ರಕ್ತ ಕುಡಿಯದೆ ಬಿಡಲಾರಳು ಈ ಹೆಣ್ಣು. ಹೆಚ್ಚಿಗೆ ಮಾತಾಡ್ದ ಹೊರಟೋಗು ಇಲ್ಲಿಂದ. ಈ ಸಮಾಜದ ಬಗ್ಗೆ ಮಾತನಾಡ್ತಾ ಇದೆಯಾ? ಈ ಸಮಾಜದಲ್ಲಿ ಎಂತೆಂಥ ಗರತಿಯರಿದ್ದಾರೆ ಗೊತ್ತಾ? ಗಂಡನೇ ದೇವರಂತ ತಿಳಿದು ಈ ಮನೆಯಲ್ಲಿ ಪಾದ ಪೂಜೆಯ ಮಾಡಿ ಬೆಳಗ್ಗೆ ಎದ್ದು ಆ ಶಂಭುಲಿಂಗನ ದರ್ಶನಕ್ಕೆಂದು ಹೋಗಿ ಗಂಡನೊಂದಿಗೆ ತನ್ನ ಕಾಮತೃಷಿಯನ್ನು ತೀರಿಸಿಕೊಂಡು ಬರುವ ಬಂಡ ಹೆಣ್ಣುಗಳಷ್ಟಿಲ್ಲ ಏನೆಲ್ಲ ಹಾಳು ಸಮಾಜದಲ್ಲಿ. ಏ ಹುಚ್ಚು ಹೆಣ್ಣೆ ನೋಡೋ, ನಾನೊಬ್ಬಳು ದೇಶಭಕ್ತಳು ದೇಶಭಕ್ತಳೆಂದು ಈ ಸಮಾಜದವರಿಗೆ ಸೋಗು ಹಾಕಿ 20 ಹಸುಳಿಯೊಂದಿಗೆ ತನ್ನ ಕಾಮದ ತೃಷೆಯನ್ನು ತೀರಿಸಿಕೊಂಡು ಬರುವ ಬಂಡ ಎನ್ನುವಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದರೆ ಇಂಥ ಗರತಿಯರಿದ್ದ ಈ ಸಮಾಜದಲ್ಲಿ ಯಾವ ಕಡೆಯಿಂದ ಎದ್ದು ಬಂದು ಹರಿದು ತಿನ್ನುತ್ತಾರಲ್ಲ ಗರತಿಯರು. ಮುಚ್ಚೋ ಬಾಯ್ನಾರನೇ ಹೇಳಿ. ಈ ನಾಡಿನ ಗರತಿಯ ಕುಲಕ್ಕೆ ಇಷ್ಟೊಂದು ಹೀಯಾಸಿ ಮಾತಾಡ್ತಾ ಇದೆಯಲ್ಲ, ನೀನು ಮನುಷ್ಯನಲ್ಲ, ಕುಲಗೆಟ್ಟ ರಾಕ್ಷಸ ನೀನು. ರಾಕ್ಷಸನಲ್ಲ ಗಿರಿಜಾ, ಶುಂಭಾಸುರ ರಾಜ. ಶುಂಭಾಸುರ ರಾಜ ಎಲ್ಲೋ ಹುಚ್ಚ. ಆ ಶುಂಭಾಸುರ ರಾಜ ಆ ತಾಯಿ ಶ್ರೀದೇವಿಯನ್ನ ಹಂಬಲಿಸ್ಲಿಕ್ಕೆ ಅಂತ ಹೋದಾಗ ಅದೇ ಶುಂಭಾಸುರ ರಾಜನನ್ನ 2 ಸೈನ್ಯದೊಂದಿಗೆ ಅವನ ತಮ್ಮನಾದ ನಿಶುಂಭನ ಜೊತೆ ಅಂತ ರಾಕ್ಷಸರ ರಕ್ಷಣದಲ್ಲಿ ಆ ತಾಯಿ ಹತ ಮಾಡಿದ್ದಾಳೆ. ಪ್ರಾಣ ಕಳೆದುಕೊಂಡರು ಅವಳಗ ಮೂಡಿಗೆ ಕೈ ಹಾಕಿ ಮೀಡಿನಾಗರನದ ನನ್ನ ರಾಜ. ಅಂತ ರಾಜರ ರಕ್ತಕ್ಕಾಗಿ ಕಾತರಿಸಿಕೊಳ್ತಿದ್ದಾಳೆ ಆ ರಕ್ತ ರಾಕ್ಷಸಿ. ಅಂತ ಹೆಣ್ಣುಗಳೇ ನನ್ನ ತ್ರಿಭುವನದ ಸುಂದರಿಯಾಗಿರುವಾಗ ನೀನ್ಯಾವ ಲೆಕ್ಕಲೆ ಗಿರಿಜಾ? ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳಿಕೊಂಡಿರುವಷ್ಟು ಸಮಯವೂ ನನಗಿಲ್ಲ, ತಾಳ್ಮೆಯಂತೂ ಮೊದಲೇ ಇಲ್ಲ. ಯೌವನ ತುಂಬಿರುವ ಈ ನಿನ್ನ ಸುಖವನ್ನು ಯಾಕೆ ಇವನ ಕುತ್ತಿಗೆ ಮೇಲೆ ಕುಳಿತು ಹಾಳು ಮಾಡಿಕೊಳ್ಳುತ್ತೀಯ ಹಿರಿಜಾ? ಯೋಚಿಸಲೇಬೇಡ, ತಡ ಮಾಡದೆ ಹತ್ತು ಬಾಯಿ ನನ್ನ ಬಂಗಾರದ ಮಂಚವನ್ನ. ಕಷ್ಟಕ್ಕೆ ಹೆಗಲು ಕೊಟ್ಟು ದುಷ್ಟರ ದಮನ ಮಾಡಲಿಕ್ಕೆ ಆ ವಿಷ್ಣು ಹುಟ್ಟಿ ಬಂದಿದ್ದಾನೆ. ಆದರೆ ಮಹಿಷನ ಮರ್ದನಕ್ಕಾಗಿ ಅವನ ಹೊಟ್ಟೆಯನ್ನೇ ಹರಿದು ಕಳ್ಳನ್ನೇ ಕತ್ತರಿಸಿ ರಕ್ತವನ್ನ ಘಟಘಟನೆ ಕುಡಿದು ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದನ ಎನಿಸಿಕೊಂಡರು ಆ ನನ್ನ ತಾಯಿ. ಬೇಡ
ಗಿರಿಜಾ, ಇದೆಲ್ಲ ಪುರಾಣ ಕಥೆಗಳು ಬೇಕಲ್ಲ. ಈ ಯೌವನ ತುಂಬಿ ನಿಂತಿರುವ ನಿನ್ನ ಅಂಗ ಸುಖ ಹೀರದೆ ನಾ ಬಿಡಲಾರೆ. ದೂರ ಸರಿಯಾಚೆ ನೀಚ. ಆ ನಿನ್ನ ಬಂಗಾರದ ಮೆಂಚ ಕೇವಲ ನಾನು ಮೆಟ್ಟು ಬಿಟ್ಟ ಹರಕು ಚಪ್ಪಲಿಯ ಸಮಾನ. ಚೀರಾಡ್ಬೇಡವೋ ಬಂಡ. ಆ ನಿನ್ನ ಬಂಗಾರದ ಮಂಚಕ್ಕಿಂತ ಆಕಾಶಕ್ಕಿಂತ ಎತ್ತರವಾಗಿರುವ ನನ್ನ 4 ಜನ ಮಾವಂದ್ರು ನನ್ನ ಬೆನ್ನು ಕಾವಲವಾಗಿ ನಿಂತಿದ್ದಾರೆ. ಇದನ್ನ ತಿಳಿಯದೆ ನೀನು ಹಿಮ್ಮೆಟ್ಟದಿದ್ರೆ, ಒಂದು ಹೆಜ್ಜೆ ಮುಂದಿಟ್ಟಿದ್ದಿ ಆದ್ರೆ ಎತ್ತ ನಿನ್ನ ಕಾಲುಗಳನ್ನ ಕತ್ತರಿಸಿ ಹಾಕಲು ರೆಡಿಯಾಗಿ ನಿಂತಿದ್ದಾರೆ ಈ ಗಿರಿಜ. ಗಂಡಸಾಗಿ ಮುಂದಕ್ಕೆ. ಕಂಡಲಿಲ್ಲದೆ ಮತ್ತೊಬ್ಬರ ಸ್ವತ್ತಾಗಿ ಬಿದ್ದಿರುವ ಹೆಣ್ಣೆ. ನಾನಾವ ರೀತಿಯಿಂದ ನಿನಗೆ ತಿಳಿ ಹೇಳಿದರು ಹದ ಹೋಗಲಾರಿ ಎಂದಾಗ ನಿನ್ನ ಹಳೆಯದ ಯೌವನದ ಈ ಅಂಗ ಸುಖವನ್ನು ಹೀರದೆ ನಾ ಬಿಡಲಾರೆ. ಧನರಾಜ್, ಮೊದಲು ಕೈ ಬಿಡೋ ನನ್ನ ಗಿರಿಜೇನು. ನನ್ನ ಆರಂಭದ ಪ್ರೇಮವನ್ನು ಅರ್ಥಗೊಳಿಸಲು ಬಂದವನು ನೀನವಳ. ನಿಮ್ಮಂತ ಸೊಕ್ಕೇರಿದ ಶ್ರೀಮಂತರ ಪಕ್ಕೆಲಬು ಮುರಿದು ಈ ಪಕ್ಕ ಬಲಿತ ನಾರಿಯನ್ನು ರಕ್ಷಿಸಲು ಬಂದಿರುವ ನಿನ್ನ ಪಾಲಿನ ಯಮಧರ್ಮ. ಯಮಧರ್ಮ ತಿನ್ನಲಿಕ್ಕೊ ತುತ್ತು ಕೂಳಿಗೆ ಗಾಥೆಯಿಲ್ಲದೆ ಬೀದಿಯಲ್ಲಿ ತಿರುಗುವ ನಾಯಿಯಂತೆ ತಿರುಗುವ ಕಳ್ಳನರಿಯೇ. ನರಿಯಲ್ಲದೆ ಮಳ್ಳ ಕುರಿಯೇ, ನಿಮ್ಮಂತ ಶೂರ ಸರ್ದಾರ ಕೊಬ್ಬಿದ ಸಿರಹರಿದು ನಿಮ್ಮ ಮಾಂಸದ ಪಿಂಡವನ್ನು ನರಿ ನಾಯಿಗಳಿಗೆ ಹಂಚಲು ಬಂದಿರುವ ಆಟ ತೊಟ್ಟು ಬಂದಿರುವ ಸಿಂಹದ ಮರಿ. ಸಿಂಹದ ಮರಿ ಬೆಕ್ಕಿಗೆ ಮೀಸೆ ಬಂದಾಕ್ಷರ ಹುಲಿಯಾಗೋದಲ್ವ ಮಗನ. ನನ್ನ ಸಹಾಯದಿಂದ ವಿದ್ಯೆ ಕಲಿತ ನಿನಗೆ ಈ ಆಟ ಸಾರಿ ಅಲ್ಲ. ಶಂಕರ, ಸುಮ್ಮನೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳ. ಬಂದ ದಾರಿಗೆ ಸುಂಕ ಇಲ್ಲಂತ ಇವಳನ್ನ ನನಗೊಪ್ಪಿಸಿ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ನನ್ನು ಹೋಳಿಯ ಭೇಟಿಯಾಡುವ ಬೇಟೆಗಾರ ನಾನಾಗಬೇಕಾಗುತ್ತದೆ. ಆ ನಿನ್ನ ಕರಿನಾಗರ ಹಾವಿನ ಹಲ್ಲು ಕಿತ್ತು ನಿನ್ನ ಬುಡ ಸಮೇತ ಆಟ ಆಡಿಸುವ ಹಾವಾಡಿಗ ನಾನಿದ್ದೇನೆ ಮಿಸ್ಟರ್ ಧನರಾಜ್. ಹೆಣ್ಣೆಂದರೆ ಈ ಜಗದ ಕಣ್ಣು. ಇದನ್ನು ಯೋಚಿಸದೆ ನೀನು ಇವಳಿಗೆ ಕೈ ಮಾಡಿರುವ ನಿಮ್ಮಂಥವರಿಗೆ ಈ ನನ್ನ ದೇಹವನ್ನೇ ಮುಡಿಪಾಗಿಟ್ಟಿದ್ದೇನೆ. ಅಲ್ಲದೆ ನನ್ನ ಹಿಂದಿನ ಒಂದೊಂದು ಘಟನೆ ನೆನಪಾದರೆ ನಿನ್ನ ಘಟ ಉರುಳಿಸಿ ನಿನ್ನ ಬಿಸಿ ರಕ್ತ ಕುಡಿಯಬೇಕು ನಾನು. ಅದೆಲ್ಲ ನನ್ನ ಮನಃಶಾಂತಿತೆ ಸೀಮೆ ಆರೋ ಮುನ್ನವೇ ಮೊದಲು ಇಲ್ಲಿಂದ ಕಾಲು ತೆಗೆದು ಬಿಡುವ. ಇರದಿದ್ರ ಹರಕೆಯ ಕೋಣವನ್ನು ದುರ್ಗಮ್ಮನಿಗೆ ಬಲಿ ಕೊಟ್ಟಂತೆ
ಈ ನನ್ನ ಗಿರಿಜೆಗೆ ನಿನ್ನನ್ನು ಬಲಿ ಕೊಡಬೇಕಾದಿತ್ತು, ಎಚ್ಚರ. ಎಚ್ಚರ. ಹೇ ಹಠಯೋಗಿ, ಅಂದು ನಿನ್ನ ತಾಯಿ ತಂದೆಯರ ದೇಹ ರುಂಡ ಅಲ್ಲದೆ ನಿನ್ನ ತಂಗಿಯ ತುಂಡವನ್ನು ಆಕಾಶದೆತ್ತರಕ್ಕೆ ಹಾರಿಸಿದಾಗ ಎಲ್ಲಿ ಅಡಗುತ್ತದೆ ನಿನ್ನ ಪೌರುಷ? ಶಂಕರ, ನಿನ್ನ ತಂಗಿಯ ಶೀಲವನ್ನು ಅಪಹರಿಸಿದವನನ್ನ ಹುಡುಕುತ್ತೇನೆಂದು ಹೊರಟಾಗ ಆ ಗುಂಡಗಳಿಂದ ವಾದೆ ತಿಂದು ಬಂದದ್ದನ್ನು ಮರೆತೇನಲ್ಲ. ಹಿಂದಿನ ನನ್ನ ಒಂದೊಂದು ಘಟನೆ ನೆನಪು ಮಾಡಿ ಪುಟಿ ತೆಪ್ಪಿಸಿದೆಯೋ ನನ್ನ ಹೃದಯದ ರಕ್ತದ ಸೇಡೆಂಬ ನರನಾಡಿ. ಹಿಂದಿನ ಒಂದೊಂದು ಘಟನೆ ನೆನಪಾದರೆ ನನ್ನ ಮೈ ರೋಮ ಸಹಿತ ಚೂರಿಯಾಗಿ ಹಲ್ಲು ಮಸಿದುಕೊಂಡು ಕುಳಿತಿದೆ ಆ ವೈರಿಯ ದೇಹವನ್ನು ತುಂಡರಿಸಲು. ನನ್ನ ತಂದೆ ತಾಯಿಯ ಕೊಲೆ, ನನ್ನ ಸಾಕು ತಂಗಿ ಸೀತಾಳ ಶೀಲಕ್ಕೆ ಕಾರಣವಾದ ವ್ಯಕ್ತಿ ಇಂಥವನೇ ಎಂದು ಗೊತ್ತಾದರೆ ಹತ್ಯೆ 10 ಸೆಕೆಂಡಿನಲ್ಲಿ ಆ ವೈರಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ಮಾಂಸದ ತುಂಡುಗಳನ್ನು ಗಂಡುಗರಿ ನನ್ನ ತಂದೆ ತಾಯಿ ನನ್ನ ತಂಗಿ ಸೀತೆಯರ ಸಮಾಧಿಗೆ ನೈವೇದ್ಯ ಹಿಡಿಯದಿದ್ದ ನನ್ನ ಹೆಸರು ಶಂಕರ್ನೇ ಅಲ್ಲ. ಚೌಕಾವರಾಡಕತ್ತೀವ ತಿಳಿದೇನಲ್ಲ ಮಗನ. ಇದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲ ನಿನ್ನ ದೇಹ ಅಕ್ರಮವಾಗೋದು ಈ ನನ್ನ ಕೈಯಲ್ಲಿ. ಲೇ ಬುದ್ಧಿ ಶೂನ್ಯನಾಗಿ ಬೊಗಳಬೇಡಲೇ ನನ್ನ ಮುಂದೆ. ಶಂಕರನು ಯಮ ಕಿಂಕರನಾಗಿ ಅಂಕುಶ ಹಿಡಿದರೆ ಲಂಕಾಧೀಶ್ವರ ರಾವಣನಂತವರು 6 ಕೋಟಿ ಆಯಸಿಗರು ಬಂದರು. ಅರೆ ನಿಮಿಷ ತಡೆಯದೆ ಸಿರ ಕಳೆದುಕೊಂಡು ಹೋಗುವರು ನನ್ನ ಕೈಯಲ್ಲಿ. ಇದೆಲ್ಲ ಸುಳ್ಳು ಅಂದ್ರ ನೀ ಗಂಡಸ ಆಗಿದ್ರ ನನ್ನ ಎದುರಿಗೆ ಇನ್ನೊಮ್ಮೆ ಮುಟ್ಟಿ ನೋಡೋ ಇವಳ ಕೈಯನ್ನು. ಕೂಳಿ 2 ಹೆಜ್ಜೆ ಹಿಂದಕ್ಕೆ ಹೆಜ್ಜೆ ಇಟ್ಟಿದೆ ಅಂದ್ರೆ ನಿನಗೆ ಹೆದರಿ ಅಂತಲ್ಲ, ನುಗ್ಗು ಅಂತ ತಿಳಿದುಕೊಂಬನು. ಇದೊಂದು ಸಲ ಇವಳನ್ನ ಕೂಲಿಯಾಗಿ ಬಂದು ರಕ್ಷಿಸಿದೆಯಲ್ಲ ಮಗನ. ಏನೇ ಮಗನೇ ನಿನಗೆ ಮುಂದೆ ಮಾರಿ ಹಬ್ಬ. ಹೋಗುವ. ನಿನ್ನಂತ ಹೇಡಿಯ ಕೈಗೆ ಹೇಳಲು ಸಿಲುಕಿಸಿ ಬಿಡಲು ನಾನೇನು ಬಳೆ ತೊಟ್ಟಿಲ್ಲ. ಹಾ ಗಿರಿಜಾ, ಏನಿದಲ್ಲ ನಿನ್ನ ಅವಸ್ಥೆ? ವಾಯು ವಿಹಾರಕ್ಕೆ ಅಂತ ಬಂದಿದೆ, ಅಷ್ಟರಲ್ಲಿ ಈ ಮೃಗನ ಕೈಯಲ್ಲಿ ಸಿಕ್ಕಿಬಿದ್ದೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ, ನಿಮಗೆ ತುಂಬಾ ಧನ್ಯವಾದಗಳು. ಇರಲಿ ಗಿರಿಜಾ, ಮನೆಯಲ್ಲಿ ಅನ್ನ ದಾರಿ ನೋಡುತ್ತಿರ್ಬೋದು. ನಡೆ, ಬಂದು ಬಹಳ ಹೊತ್ತಾಯ್ತು. ಹೌದು, ನೀವು ಇಲ್ಲಿಗೆ ಹೇಗೆ? ಹಾಗೇ ಹೊಲದ ಕಡೆಗೆ ಅಂತ ಹೊರಟಿದ್ದೆ. ಏಕೋ ನಿನ್ನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇತ್ತು. ನಾನು ಬರುವಷ್ಟರಲ್ಲಿ ನೀನು ಈ ರಾಕ್ಷಸನ ಕೈಯಲ್ಲಿ ಸಿಕ್ಕು ನರಳಾಡುತ್ತಿದೆಯಲ್ಲ. ಹೌದೇ? ಹಾಗಾದ್ರೆ ಇಂದೇ ನನ್ನನ್ನು ನಿಮ್ಮ ಸತಿಯನ್ನಾಗಿಸ್ಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳುವೆ. ಗಿರಿಜಾ, ಈ ವಿಷಯ ಅಣ್ಣನಿಗೆ ತಿಳಿಸದೆ ನನ್ನಿಂದ ಸಾಧ್ಯವಿಲ್ಲ.
ಆ ಮಾರುತೀಶ್ವರನ ಸನ್ನಿಧಾನದಲ್ಲಿ ಪ್ರಮಾಣವನ್ನು ಸ್ವೀಕರಿಸಿ ನನ್ನ ತಮ್ಮ ಶಂಕರನೇ ಇನ್ನು ಮೇಲಿಂದ ನಿನಗೆ ಪತಿ ಅಂತ ಹೇಳಿದ್ದಾರೆ. ಸತ್ಯವೇ? ಹಾ, ದೇವರಾಣಿಗೂ ಸತ್ಯ. ಹಾ ಗಿರಿಜಾ, ಅಂದು ಆ ತಾರಕಾಸುರನ ವಧೆಗಾಗಿ ಗಿರಿಜಾ ಶಂಕರರು ಒಂದಾಗಿ ಮದುವೆಯಾದಂತೆ ಇಂದು ಈ ದಂಡರಾಜನಂತ ರಾಕ್ಷಸರ ವಧೆಗೆ ನಮ್ಮಿಬ್ಬರ ಮದುವೆ. ಬಾ ಗಿರಿಜಾ, ಈ ವನದೇವತೆಯ ಸಾಕ್ಷಿಯಾಗಿ ನೀನನ್ನು ನನ್ನ ಸತಿ ಎಂದು ಮನಸಾರ ಸ್ವೀಕರಿಸುತ್ತೇನೆ. ಮಹೇಶ್ವರನ ಮಾತೆಂದಾದರೂ ಮೀರುದುಂಟೆ? ನಿಮ್ಮಿಷ್ಟವೇ ಇಷ್ಟ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಭಿನ್ನವೂ ಆನಂದವೇ. ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಭಿನ್ನವೂ ಆನಂದವೇ. ಹೀಗೆ ನಾವು ಸೇರಿ ಹಾಡುವಾಗ ಒಬ್ಬೊಬ್ಬು ವರ್ಗವೇ.
ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ ನಿನ್ನಂಥ ಗುಣವತಿ